ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತಹ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ವಿಜಯನಗರದಲ್ಲಿಯೂ ಕೂಡ ಮರಣ ಮೃದಂಗ ಮುಂದುವರೆದಿದೆ. ಹಠಾತ್ ಹೃದಯಾಘಾತಕ್ಕೆ ಮತ್ತೊಬ್ಬ ಮಹಿಳೆ ಸಾವನ್ನಪ್ಪಿದ್ದಾರೆ. 37 ವರ್ಷದ ರೇಖಾ ಮೃತದೇವಿಯಾಗಿದ್ದಾರೆ. ಕೊಟ್ಟೂರು ಪಟ್ಟಣದವರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. 1 ವಾರದ ಅಂತರದಲ್ಲಿ 2ನೇ ಹೃದಯಾಘಾತ ಪ್ರಕರಣ ಇದು. ಮೊನ್ನೆ ತಾನೇ 55 ವರ್ಷದ ಮಹಿಳೆ ಹೃದಯಾಘಾತಕ್ಕೆ ಇಲ್ಲಿ ಬಲಿಯಾಗಿದ್ರು. ಮೃತ ಮಹಿಳೆಗೆ 2 ಮಕ್ಕಳಿದ್ದಾರೆ. ನೀವು ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯ ಹೆಸರು ರೇಖಾ ಅಂತ ಹೇಳಿ. ಕೊಟ್ಟೂರು ಪಟ್ಟಣದವರು ಹೃದಯಾಘಾತದಿಂದಾಗಿ ಬಲಿಯಾಗಿದ್ದಾರೆ. ಇವರಿಗೆ 2 ಮಕ್ಕಳಿದ್ದಾರೆ. 1 ವಾರದ ಅಂತರದಲ್ಲಿ 2ನೇ ಹೃದಯಾಘಾತದ ಪ್ರಕರಣ ಇದು. ಹೃದಯಾಘಾತದ ಪ್ರಕರಣಗಳಿಂದಾಗಿ ಜಿಲ್ಲೆಯ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತದಿಂದಾಗಿ ಸಾವಿನ ಸಂಖ್ಯೆ ಅನ್ನೋದು ಏರಿಕೆಯಾಗ್ತಾ ಇದೆ. ಹಠಾತ್ ಹೃದಯಾಘಾತದಿಂದಾಗಿ ಯಾವುದೇ ಏಜ್ ಗ್ರೂಪ್ ಇಲ್ಲದೆ ಸಾವನ್ನಪ್ತಾ ಇದ್ದಾರೆ. ಇನ್ನು ಯುವ ಜನತೆಯನ್ನು ಬಹಳ ಹೆಚ್ಚಾಗಿ ಕಾಡ್ತಾ ಇದೆ ಹೃದಯಾಘಾತ ಅನ್ನೋದು. ಹಾಗಾಗಿ ಎಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕಾಗತ್ತೆ. ಎದೆ ನೋವು ಕಾಣಿಸಿಕೊಳ್ತು ಅಂತ ಹೇಳಿದ ತಕ್ಷಣ ಹೋಗಿ ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಇನ್ನು ಸಾಕಷ್ಟು ಅಧ್ಯಯನವನ್ನು ಕೂಡ ಮಾಡಲಾಗಿದೆ. ಸಮಿತಿ ರಚನೆಯನ್ನು ಮಾಡಿ ಬೆಳಗ್ಗೆ ಎದ್ದ ಕೂಡಲೇ ಅವ್ರವ್ರ ದಿನನಿತ್ಯ ಕೆಲಸ ಎಲ್ಲ ಮಾಡಿದ್ದಾರೆ. ಮಾಡಿಂದ ಸ್ವಲ್ಪ ಯಾಕೆ ಎದೆ ಉರಿತೈತೆ ಅಂತಂದೇಳಿ ಕುಸ್ತು ಕೆಳಗೆ ಬಿದ್ದುಬಿಟ್ರು. ಹಂಗಾಗಿ ನಾವು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅವ್ರು ಹೊರಗೆ ಚೆಕ್ ಮಾಡಿ ಅಲ್ಲಿ ಹೋಗಿದೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತಂದೇಳಿ ಅವ್ರ ರಿಪೋರ್ಟ್ ಇದು ಮಾಡಿ. ವಯಸ್ಸು ಎಷ್ಟು ಸರ್? ವಯಸ್ಸು 37. ಅವ್ರ ಯಜಮಾನ್ರ ಹೆಸರು? ಅವ್ರ ಯಜಮಾನ್ರ ಹೆಸರು ಎಚ್ ಕೆ ನಾಗರಾಜ್ ಅಂತಂದು. ಒಬ್ಬನ ಗಂಡು ಮಗ ಅದನ, ಒಂದು ಹೆಣ್ಣು ಹುಡುಗಿ ಐತಿ. ಹೆಣ್ಣು ಹುಡುಗಿ 24 ವರ್ಷ, ಗಂಡು ಹುಡುಗಿ 21. ಮನೆ ಕೆಲಸ ಮಾಡ್ತಿದ್ರ? ಮನೆ ಕೆಲಸ.